ಜೂನ್ 12, 2026 ಬೆಂಗಳೂರು ವಿಜಯನಗರದ ಶ್ರೀ ವಾಸವಿ ಇಂಟರ್ನ್ಯಾಷನಲ್ ಪಿಯು ಕಾಲೇಜಿನ ಆವರಣದಲ್ಲಿ ಇಂದು ಹೊಸ ಕನಸುಗಳ ಸಂಭ್ರಮ ಮನೆ ಮಾಡಿತು. 2026-27ನೇ ಶೈಕ್ಷಣಿಕ ವರ್ಷದ ಭವ್ಯ ಉದ್ಘಾಟನಾ ಸಮಾರಂಭವು ಅತ್ಯಂತ ಅದ್ದೂರಿಯಾಗಿ ನಡೆಯಿತು. ಬೆಳಿಗ್ಗೆ 10 ಗಂಟೆಗೆ ಕಾಲೇಜಿನ ಸಭಾಂಗಣದಲ್ಲಿ ಆರಂಭವಾದ ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಸೇರ್ಪಡೆಗೊಂಡ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಮಹತ್ವದ ಸಂಕಲ್ಪದೊಂದಿಗೆ ಆಯೋಜಿಸಲಾದ ಈ ಸಮಾರಂಭವು ಉತ್ಸಾಹಭರಿತ ವಾತಾವರಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಾಸವಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಹಾಗೂ ಶಿಕ್ಷಣ ತಜ್ಞ ಡಾ. ಡಿ.ಆರ್. ವಿಜಯಸಾರಥಿ ವಹಿಸಿದ್ದರು. ಚಿತ್ರರಂಗ ಮತ್ತು ಶಿಕ್ಷಣ ಕ್ಷೇತ್ರದ ಗಣ್ಯರು ಒಂದೇ ವೇದಿಕೆಯಲ್ಲಿ ಸೇರಿ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶಗಳನ್ನು ನೀಡಿದರು. ಮುಖ್ಯ ಅತಿಥಿಗಳಾಗಿ ಫಸ್ಟ್ ಲವ್ ಚಿತ್ರದ ನಿರ್ದೇಶಕ ಗುರುಪ್ರಸಾದ್ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಫಸ್ಟ್ ಲವ್ ಚಿತ್ರದ ನಾಯಕಿ ರಾಧ್ಯಾರಾಜ್ ಹಾಗೂ ನಾಯಕ ಯುದಿತ್ ಶೆಟ್ಟಿ ವಿಶೇಷ ಅತಿಥಿಗಳಾಗಿ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯವಾಗಿ ಸಂವಾದ ನಡೆಸಿದರು. ಇದೇ ವೇಳೆ ಚಿತ್ರತಂಡದ ಕಲಾವಿದರಾದ ಯುವ ಶೆಟ್ಟಿ, ಗಜೇಂದ್ರ, ನಿಖಿತಾ, ಮಧು, ಪ್ರದೀಪ್, ಪ್ರಸಾದ್, ವಿಜಯಕುಮಾರ್ ಸೇರಿದಂತೆ ಹಲವರು ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಕಾರ್ಯಕ್ರಮದ ಆರಂಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಿ ಸ್ವಾಗತಿಸಿತು. ಸಭಾಂಗಣ ವಿದ್ಯಾರ್ಥಿಗಳಿಂದ ಕಿಕ್ಕಿರಿದು ತುಂಬಿದ್ದು ಹೊಸ ಶೈಕ್ಷಣಿಕ ವರ್ಷದ ಉತ್ಸಾಹ ಎಲ್ಲೆಡೆ ಕಂಡುಬಂತು. ನಂತರ ಮಾತನಾಡಿದ ಡಾ. ಡಿ.ಆರ್. ವಿಜಯಸಾರಥಿ ವಿದ್ಯಾರ್ಥಿ ಜೀವನದ ಮಹತ್ವವನ್ನು ವಿವರಿಸಿದರು. ವಿದ್ಯಾರ್ಥಿ ಜೀವನವು ಪ್ರತಿಯೊಬ್ಬರ ಭವಿಷ್ಯ ನಿರ್ಮಾಣದ ಅಡಿಪಾಯವಾಗಿದೆ. ಈ ಹಂತದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳೇ ಮುಂದಿನ ಜೀವನದ ದಿಕ್ಕನ್ನು ನಿರ್ಧರಿಸುತ್ತವೆ ಎಂದು ಅವರು ತಿಳಿಸಿದರು. ಹದಿಹರೆಯದ ವಯಸ್ಸಿನಲ್ಲಿ ಅನೇಕ ಆಕರ್ಷಣೆಗಳು ಎದುರಾಗುವುದು ಸಹಜ. ಆದರೆ ವಿದ್ಯಾರ್ಥಿಗಳು ತಮ್ಮ ಗುರಿಯ ಕಡೆಗೆ ದೃಢ ಸಂಕಲ್ಪದಿಂದ ಸಾಗಬೇಕು. ಪೋಷಕರ ಕನಸುಗಳನ್ನು ನನಸಾಗಿಸುವ ಜವಾಬ್ದಾರಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೇಲಿದೆ ಎಂದು ಅವರು ಹೇಳಿದರು. ಶಿಸ್ತು, ಪರಿಶ್ರಮ ಹಾಗೂ ಸಮಯದ ಸದುಪಯೋಗ ಯಶಸ್ಸಿನ ಮೂಲಮಂತ್ರವಾಗಿದೆ. ತಂದೆ, ತಾಯಿ ಮತ್ತು ಶಿಕ್ಷಕರ ಮಾರ್ಗದರ್ಶನವನ್ನು ಗೌರವಿಸಿ ಶಿಕ್ಷಣದ ಕಡೆ ಗಮನಹರಿಸಿದರೆ ಜೀವನದಲ್ಲಿ ಯಶಸ್ಸು ಖಚಿತ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಪೋಷಕರ ತ್ಯಾಗ ಮತ್ತು ಶಿಕ್ಷಕರ ಪರಿಶ್ರಮ ಅಡಗಿದೆ. ಆ ಕಾರಣ ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಗುರಿಯತ್ತ ಸಾಗಬೇಕು ಎಂದು ಸಲಹೆ ನೀಡಿದರು. ನಂತರ ಮಾತನಾಡಿದ ಫಸ್ಟ್ ಲವ್ ಚಿತ್ರದ ನಿರ್ದೇಶಕ ಗುರುಪ್ರಸಾದ್ ಕಾಲೇಜು ಜೀವನದ ಮಹತ್ವವನ್ನು ವಿವರಿಸಿದರು. ಕಾಲೇಜು ಜೀವನವು ಕೇವಲ ಪಾಠಪುಸ್ತಕಗಳಿಗೆ ಸೀಮಿತವಾಗಿರುವುದಿಲ್ಲ. ಇದು ವ್ಯಕ್ತಿತ್ವ ರೂಪಿಸುವ ಅತ್ಯಂತ ಪ್ರಮುಖ ಹಂತವಾಗಿದೆ. ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವ ನಾಗರಿಕರಾಗಿ ಬೆಳೆಯಬೇಕು ಎಂದು ಹೇಳಿದರು. ನಟಿ ರಾಧ್ಯಾರಾಜ್ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿ, ಆತ್ಮವಿಶ್ವಾಸವೇ ಯಶಸ್ಸಿನ ಮೊದಲ ಹೆಜ್ಜೆ ಎಂದು ಹೇಳಿದರು. ನಿಮ್ಮ ಜೀವನದ ನಿಜವಾದ ನಾಯಕಿಯರು ನೀವೇ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ನಿರಂತರವಾಗಿ ಶ್ರಮಿಸಿದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂದು ಪ್ರೇರಣಾದಾಯಕ ಸಂದೇಶ ನೀಡಿದರು. ನಾಯಕ ಯುದಿತ್ ಶೆಟ್ಟಿ ಕೂಡ ವಿದ್ಯಾರ್ಥಿಗಳೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಗುರಿಯತ್ತ ನಿರಂತರ ಪ್ರಯತ್ನದ ಮಹತ್ವವನ್ನು ವಿವರಿಸಿದರು. ಚಿತ್ರತಂಡದ ಸದಸ್ಯರು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿ ಕಾಲೇಜು ಜೀವನದ ಸವಾಲುಗಳು, ಕನಸುಗಳು, ಸ್ನೇಹ ಮತ್ತು ಜವಾಬ್ದಾರಿಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ಮುಕ್ತ ಸಂವಾದ ವಿದ್ಯಾರ್ಥಿಗಳಲ್ಲಿ ವಿಶೇಷ ಉತ್ಸಾಹ ಮೂಡಿಸಿತು. ಕಾರ್ಯಕ್ರಮದ ವೇಳೆ ವಿದ್ಯಾರ್ಥಿಗಳು ಮತ್ತು ಅತಿಥಿಗಳ ನಡುವಿನ ಸಂವಹನ ಎಲ್ಲರ ಗಮನ ಸೆಳೆಯಿತು. ಹೊಸ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಇಂತಹ ಪ್ರೇರಣಾದಾಯಕ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಹೊಸ ಆತ್ಮವಿಶ್ವಾಸವನ್ನು ಮೂಡಿಸಿತು. ಕಾರ್ಯಕ್ರಮದಲ್ಲಿ ಶ್ರೀ ವಾಸವಿ ಇಂಟರ್ನ್ಯಾಷನಲ್ ಪಿಯು ಕಾಲೇಜಿನ ಪ್ರಾಂಶುಪಾಲೆ ಅಶ್ವಿನಿ ಎಚ್.ಸಿ, ಡಾ. ರಂಗಸ್ವಾಮಿ, ಪದ್ಮ, ಸೌಭಾಗ್ಯ ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಜೊತೆಗೆ ಉಪನ್ಯಾಸಕರು, ಸಿಬ್ಬಂದಿ ವರ್ಗ, ಪೋಷಕರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹೊಸ ಕನಸುಗಳು, ಹೊಸ ಗುರಿಗಳು ಮತ್ತು ಹೊಸ ನಿರೀಕ್ಷೆಗಳೊಂದಿಗೆ ಆರಂಭವಾದ 2026-27ನೇ ಶೈಕ್ಷಣಿಕ ವರ್ಷದ ಈ ಭವ್ಯ ಉದ್ಘಾಟನಾ ಸಮಾರಂಭ ವಿದ್ಯಾರ್ಥಿಗಳ ಜೀವನದಲ್ಲಿ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆದಂತಾಯಿತು. ಶಿಕ್ಷಣದ ಜೊತೆಗೆ ವ್ಯಕ್ತಿತ್ವ ವಿಕಸನಕ್ಕೂ ಆದ್ಯತೆ ನೀಡುತ್ತಿರುವ ಶ್ರೀ ವಾಸವಿ ಇಂಟರ್ನ್ಯಾಷನಲ್ ಪಿಯು ಕಾಲೇಜು ಮತ್ತೊಮ್ಮೆ ತನ್ನ ಶಿಕ್ಷಣದ ಬದ್ಧತೆಯನ್ನು ಸಾಬೀತುಪಡಿಸಿದೆ. ಕನಸುಗಳನ್ನು ಸಾಕಾರಗೊಳಿಸುವ ಸಂಕಲ್ಪದೊಂದಿಗೆ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪಯಣವನ್ನು ಆರಂಭಿಸಿದ ಈ ಕ್ಷಣಗಳು ಎಲ್ಲರ ಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಲಿವೆ. ಇದಾದ ಬಳಿಕ ಶ್ರೀ ವಾಸವಿ ಇಂಟರ್ನ್ಯಾಷನಲ್ ಪಿಯು ಕಾಲೇಜಿನ ವತಿಯಿಂದ ಫಸ್ಟ್ ಲವ್ ಚಿತ್ರದ ಸಂಪೂರ್ಣ ಚಿತ್ರತಂಡಕ್ಕೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೆಯಿತು. ವಾಸವಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾ. ಡಿ.ಆರ್. ವಿಜಯಸಾರಥಿ ಅವರು ಚಿತ್ರತಂಡದ ಪ್ರತಿಯೊಬ್ಬ ಸದಸ್ಯರನ್ನು ವೇದಿಕೆಗೆ ಆಹ್ವಾನಿಸಿ ಆತ್ಮೀಯವಾಗಿ ಗೌರವಿಸಿದರು.
ಮೊದಲಿಗೆ ಚಿತ್ರದ ನಿರ್ದೇಶಕ ಗುರುಪ್ರಸಾದ್ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ನಂತರ ಚಿತ್ರದ ನಾಯಕಿ ರಾಧ್ಯಾರಾಜ್ ಅವರನ್ನು ಗೌರವಿಸಲಾಯಿತು. ಮುಂದುವರಿದು ಗಜೇಂದ್ರ, ನಿಖಿತಾ, ಮಧು, ಪ್ರದೀಪ್, ಪ್ರಸಾದ್, ವಿಜಯಕುಮಾರ್ ಸೇರಿದಂತೆ ಚಿತ್ರದ ಕಲಾವಿದರ ತಂಡದ ಸದಸ್ಯರನ್ನು ಒಬ್ಬೊಬ್ಬರಾಗಿ ವೇದಿಕೆಗೆ ಆಹ್ವಾನಿಸಿ ಸನ್ಮಾನಿಸಲಾಯಿತು. ಸಭಾಂಗಣದಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳು ಚಿತ್ರತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು. ಚಿತ್ರರಂಗದಲ್ಲಿ ತಮ್ಮ ಪ್ರತಿಭೆಯ ಮೂಲಕ ಗುರುತಿಸಿಕೊಂಡಿರುವ ಈ ಕಲಾವಿದರು ವಿದ್ಯಾರ್ಥಿಗಳಿಗೆ ಪ್ರೇರಣೆಯ ಪ್ರತೀಕಗಳಾಗಿ ಕಾಣಿಸಿಕೊಂಡರು. ಸನ್ಮಾನದ ಬಳಿಕ ಚಿತ್ರತಂಡದ ಸದಸ್ಯರು ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯವಾಗಿ ಬೆರೆತು ಸಂತಸದ ಕ್ಷಣಗಳನ್ನು ಹಂಚಿಕೊಂಡರು. ಸಭಾಂಗಣದಲ್ಲಿ ಎಲ್ಲೆಡೆ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು. ಕಲಾವಿದರನ್ನು ಹತ್ತಿರದಿಂದ ಭೇಟಿ ಮಾಡಿದ ವಿದ್ಯಾರ್ಥಿಗಳು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಶಿಕ್ಷಣದ ಜೊತೆಗೆ ಕಲೆ, ಸಾಹಿತ್ಯ ಮತ್ತು ಸೃಜನಶೀಲತೆಯು ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮ ಸಾರಿತು. ಚಿತ್ರರಂಗದಲ್ಲಿ ಸಾಧನೆ ಮಾಡಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳಿಗೆ ಚಿತ್ರತಂಡದ ಸದಸ್ಯರು ಅಮೂಲ್ಯ ಸಲಹೆಗಳನ್ನು ನೀಡಿದರು. ಕನಸು ಕಾಣುವುದಷ್ಟೇ ಅಲ್ಲ, ಅದನ್ನು ನನಸಾಗಿಸಲು ಶ್ರಮಿಸಬೇಕು ಎಂಬ ಪ್ರೇರಣಾದಾಯಕ ಸಂದೇಶವನ್ನು ಅವರು ಹಂಚಿಕೊಂಡರು. ಶ್ರೀ ವಾಸವಿ ಇಂಟರ್ನ್ಯಾಷನಲ್ ಪಿಯು ಕಾಲೇಜಿನ ವೇದಿಕೆಯಲ್ಲಿ ನಡೆದ ಈ ಸನ್ಮಾನ ಕಾರ್ಯಕ್ರಮ ಶಿಕ್ಷಣ ಮತ್ತು ಮನರಂಜನೆಯ ಸುಂದರ ಸಂಗಮವಾಗಿ ಮೂಡಿಬಂತು. ವಿದ್ಯಾರ್ಥಿಗಳ ಮುಖದಲ್ಲಿನ ಸಂತೋಷ ಮತ್ತು ಚಿತ್ರತಂಡದ ಸದಸ್ಯರ ಆತ್ಮೀಯತೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಹೀಗೆ ನೂತನ ಶೈಕ್ಷಣಿಕ ವರ್ಷದ ಆರಂಭದೊಂದಿಗೆ ಫಸ್ಟ್ ಲವ್ ಚಿತ್ರದ ಪೋಸ್ಟರ್ ಅನಾವರಣ ಹಾಗೂ ಚಿತ್ರತಂಡದ ಸನ್ಮಾನ ಕಾರ್ಯಕ್ರಮ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದ ನೆನಪಾಗಿ ಉಳಿಯಿತು. ಈ ಸಿನಿಮಾ ನನಗೆ ಹೇಗೆ ಸಿಕ್ಕಿದ್ದು ಅಂದರೆ ಒಂದೇ ಶೋಸ್ ಮಾಡ್ತಿದ್ದಾಗ ಕಲರ್ಸಲ್ಲಿ ಅಂತರ್ಪುಟ ಸೀರಿಯಲ್ ಮಾಡ್ತಾ ಈ ಸಿನಿಮಾ ನನಗೆ ಸಿಕ್ಕಿತ್ತು. ಈ ಸಿನಿಮಾದಲ್ಲಿ ಸ್ಕೂಲ್ ಹುಡುಗಿಯಾಗಿ ಹಾಗೆಯೇ ಕಾಲೇಜ್ ಹುಡುಗಿಯಾಗಿ ಹೆಂಗ್ ಈ ಟೀನೇಜರ್ಸ್ ಈ ಜನ್ರೇಷನ್ ಹೇಗಿದೆ ಅದ್ರ ತಕ್ಕಂತೆ ಈ ಪಾತ್ರನ ಪ್ಲೇ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನೀವೆಲ್ಲರೂ ನೋಡಿ ಹೇಳಬೇಕು, ನೀವು ಗೆಲ್ಲಿಸ್ಬೇಕು ಸಿನಿಮಾನ. ಈ ಥ್ರೂ ಔಟ್ ಜರ್ನಿ ಏನಿದೆ, ಇಷ್ಟು ದಿನ ಶೂಟ್ ಮಾಡಿದ್ದೀವಲ್ಲ, ಇದೊಂದು ತುಂಬ ಪಾಠಗಳನ್ನು ಕಲಿಸಿದೆ. ಹಾಗೆಯೇ ತುಂಬ ಎಕ್ಸ್ಪೀರಿಯನ್ಸಸ್ ಬಂದಿದೆ ಈ ಸಿನಿಮಾದಿಂದ. ಹೋಪ್ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಐ ಆಮ್ ಸೋ ಎಕ್ಸೈಟೆಡ್. ಅದೇ ಹೇಳಿದ್ನಲ್ಲ, ಓಕೆ, ಅದೇ ಪಾತ್ರ ಏನು ಬಂದು ಸ್ಕೂಲ್ ಹುಡುಗಿ ಆ್ಯಂಡ್ ಸ್ಕೂಲ್ ಆದ ನಂತರ ಕಾಲೇಜಿಗೂ ಬರ್ತೀವಿ. ಕಾಲೇಜಲ್ಲಿ ಆಗೋ ಲವ್ಗಳು, ಫ್ರೆಂಡ್ಶಿಪ್, ಕಾಮಿಡಿ, ರಾಮ್-ಕಾಮ್ ಆ ಥರ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ. ಚೆನ್ನಾಗಿದೆ. ನಮ್ಮ ಡೈರೆಕ್ಟರ್ ಅಂತೂ ಒಂಥರ ನಮಗೆ ಲೀಡರ್ ಥರ ಎಲ್ಲ ಕ್ಷೇತ್ರದಲ್ಲೂ ಅಥವಾ ಪ್ರತಿಯೊಂದು ನಮಗೆ ಸಪೋರ್ಟ್ ಮಾಡಿಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಐ ಆಮ್ ಸೋ ಗ್ರೇಟ್ಫುಲ್. ಬಿಫೋರ್ ಡೈರೆಕ್ಟರ್ ಅಪ್ರೋಚ್ ಮಾಡೋದಲ್ಲ, ದ ಸ್ಟೋರಿ ಹೌ ನಿಮಗೆ ಇಂಟ್ರೆಸ್ಟ್ ಯಾವ ಥರ ಆಯಿತು ಮಾಡಬೇಕು ಅಂತ? ಸ್ಟೋರಿ ಸಿನಿಮಾ ಫಸ್ಟ್ ಸ್ಟೋರಿ ಬಗ್ಗೆ ಹೇಳಬೇಕಂದ್ರೆ ನಾನು ಇಂಪ್ರೆಸ್ ಆಗಿಬಿಟ್ಟಿದ್ದೆ. ಇಲ್ಲ, ಇದು ಮಾಡಬೇಕು, ಚೆನ್ನಾಗಾಗುತ್ತೆ ಅಂತ ಆಮೇಲೆ ಸ್ಟೆಪ್ ತಗೊಂಡೆ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ ಶೆಟ್ಟಿ ಅಂತ. ನಾನು ಮೂಲತಃ ಮಂಗಳೂರಿನವಳು. ಸೊ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಾನು ಉಷಾ ಭಂಡಾರಿ ಅವರ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿದ್ದೀನಿ. ಸೊ ಅದು ಮಾಡ್ತಿರ್ಬೇಕಾದ್ರೆ ಹೀಗೆ ಆಡಿಷನ್ ಬಂತು. ಆಡಿಷನ್ ಹೋಗಿ ಕೊಟ್ಟಾದಮೇಲೆ ಈ ಸಿನಿಮಾ ನನಗೆ ಸಿಕ್ಕಿದ್ದು, ಫಸ್ಟ್ ಲವ್ ಗುರು ಅಂತ. ಸೊ ಫಸ್ಟ್ ನರ್ವಸ್ ಆಗಿದ್ದೆ, ಅಂದರೆ ಹೆಂಗಿರುತ್ತಪ್ಪ ಏನೋ ಕಾಸ್ಟ್ ಎಲ್ಲ ನೋಡಿದಾಗ ಅವ್ರು ಏನಾದರೂ ಒಂದು ಮಾಡಿದ್ದಾರೆ. ಸೊ ಸ್ವಲ್ಪ ಹೆದರಿಕೆ ಇತ್ತು. ಬಟ್ ಲಕ್ಕಿಲಿ ಎಲ್ಲರೂ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ರು. ತುಂಬಾ ಇಷ್ಟ ಆಯಿತು ಈ ಸೆಟ್ಟಲ್ಲಿರೋಕ್ಕೆ. ಆ್ಯಂಡ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಏನೋ ಮಾಡ್ತಿದ್ದೀನಿ ಅಂತಲೇ ಅಂದರೆ ಗೊತ್ತೇ ಆಗ್ತಿರ್ಲಿಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ನನ್ನ ಕ್ಯಾರೆಕ್ಟರ್ ಬಂದುಬಿಟ್ಟು ತುಂಬಾ ಲೈಕ್ ಇನ್ನೋಸೆಂಟ್ ಹುಡುಗಿ, ಲೈಕ್ ವೆರಿ ಡೀಸೆಂಟ್, ಫ್ರೆಂಡ್ಶಿಪ್ ಅಂದರೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾಳೆ. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಧುಶ್ರೀ ಆರಾಧ್ಯ ಅಂತ. ನಾನು ಮೂಲತಃ ತುಮಕೂರಲ್ಲಿ ಗುಬ್ಬಿ ತಾಲೂಕಲ್ಲಿ ಇರೋದು. ನಾನು ಸಿನಿಮಾ ರಂಗಕ್ಕೆ ಬಂದು 4 ವರ್ಷ ಆಯಿತು. ಇದೇ ವರ್ಷದಲ್ಲಿ ಒಂದು ಸಿನಿಮಾ ನಂದು ರಿಲೀಸ್ ಆಗಿದೆ, ಪುನೀತ್ ನಿವಾಸ ಅಂತ. ಮತ್ತು ಇದು ಸೆಕೆಂಡ್ ಮೂವಿ ರಿಲೀಸ್ ಆಗ್ತಿರೋದು. ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಶೂಟಿಂಗ್ ಆಗಿದೆ. ಇದೆಲ್ಲ ಮಂಗಳೂರು ಸೈಡೆಲ್ಲ ಶೂಟ್ ಆಗಿದೆ. ಈಗಿನ ಜನ್ರೇಷನ್ಗೆ ಬಿಫೋರ್ 18 ಏನು ಮಾಡಬೇಕು, ಏನು ಮಾಡಬಾರ್ದು, ಹೆಣ್ಮಕ್ಳು ಹೇಗಿರಬೇಕು, ಗಂಡು ಮಕ್ಳು ಹೇಗಿರಬೇಕು, ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ನಮಗೆ ಹೊಸ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಸರ್ ಇದು ಅಂದರೆ ತುಂಬ ಆಡಿಷನ್ ಕೊಟ್ಟಿದ್ದಾರೆ, ಒಂದು 6 ಮೆಂಬರ್ಸ್ ಆಡಿಷನ್ ಕೊಟ್ಟಿದ್ದಾರೆ. ಲಾಸ್ಟಲ್ಲಿ ನಂದು ಫೈನಲ್ ಆಗಿದ್ದು, ಇದೇ ಪಾತ್ರಕ್ಕೆ ನಾನು ಓಕೆ ಆಗಿದ್ದು. ಸೊ ನಂಗೆ ತುಂಬ ಖುಷಿ ಆಯಿತು ಕೇಳಿದಾಗ. ನಂದು ಇದ್ರಲ್ಲಿ ಸ್ವಲ್ಪ ತರಲೆ ಥರ ಇದೆ. ಇವಾಗಿನ ಮಕ್ಕಳು ಯಾವ ಥರ ಫೋನ್ ಹಿಡ್ಕೊಂಡ್ರೆ ಏನಾಗುತ್ತೆ, ಜಾಸ್ತಿ ನಾನು ಫೋನಲ್ಲೇ ಇರೋ ಕ್ಯಾರೆಕ್ಟರ್ ಇದರಲ್ಲಿ. ನಾನು ಓದೋದು ಕಮ್ಮಿ ಇರುತ್ತೆ, ಬಟ್ ಫೋನ್ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇರ್ತೀನಿ ನಾನು. ಸೊ ಹೆಂಗೆ ಹಾಳಾಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾ, ಫೇಸ್ಬುಕ್, ಅದನ್ನೆಲ್ಲ ಯಾವ ಏಜಲ್ಲಿ ಯೂಸ್ ಮಾಡಬೇಕು, ಯುಟಿಲೈಸ್ ಹೆಂಗೆ ಮಾಡ್ಕೋಬೇಕು ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಇದರಲ್ಲಿ ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ರಿಹರ್ಸಲ್ ಮಾಡಿದ್ದೀವಿ ಎಲ್ಲ ಆರ್ಟಿಸ್ಟ್ಗಳೂ. ತುಂಬ ಚೆನ್ನಾಗಾಗಿದೆ ಸರ್. ಗುರುಗೆ ನೀವು ಫಸ್ಟ್ ಲವ್ ಸೆಕೆಂಡ್ ಲವ್? ಏನು ಫಸ್ಟ್ ಲವ್. ಸರ್ ಇದು ಮಂಗಳೂರು ಸೈಡು ಮಾಡಿದ್ದೀವಿ, ಮತ್ತು ಬೆಂಗಳೂರು ಜಾಸ್ತಿ. ಥ್ಯಾಂಕ್ ಯು. ನನ್ನ ಹೆಸರು ಗಜೇಂದ್ರ ಮರ್ಸಣಿ ಅಂತ, ಚಿಕ್ಕಮಗಳೂರು ಜಿಲ್ಲೆ, ಮೂಡಿಗೆರೆ ತಾಲೂಕು. ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಆ್ಯಕ್ಚುಲಿ ಸಿನಿಮಾ ಚೆನ್ನಾಗಿದೆ. ಅಂದರೆ ಈಗಿನ ಯೂತ್ಗೆ ಕಾಲೇಜ್ ಸ್ಟೋರಿ, ಅಂದರೆ ಕಾಲೇಜಲ್ಲಿ ಯಾವ ಥರ ಹಾದಿ ತಪ್ತಾರೆ. ನಾವು ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ಓದೋದು ಬಿಟ್ಟು ಬೇರೆ ಕಡೆ ಜಾಸ್ತಿ ಗಮನ ಕೊಟ್ಟಾಗ, ಅಥವಾ ಇಲ್ಲವೂ ಈ ಥರದ್ರಲ್ಲಿ ಗಮನ ಕೊಟ್ಟಾಗ ನಮ್ಮ ಹಾದಿ ಹೇಗೆ ತಪ್ಪುತ್ತೆ, ಮುಂದೆ ಏನೇನು ಅದರಿಂದ ನಾವು ಅಪಾಯವನ್ನು ಎದುರಿಸ್ತೀವಿ ಅನ್ನೋದು ಈ ಸಿನಿಮಾದಲ್ಲಿದೆ. ನನ್ನ ಪಾತ್ರ ಒಂದು ಯಾವ ಥರ ಇದೆ ಅಂದರೆ, ಒಳ್ಳೆ ಮನುಷ್ಯನೇ, ಆದರೆ ಒಳ್ಳೆ ಮನುಷ್ಯರಲ್ಲೂ ಒಳ್ಳೊಳಗೆ ಏನೇನು ಕೆಟ್ಟ ಗುಣಗಳಿರ್ತವೆ. ಅದು ಕೆಲವ್ರಿಗೆ ಏನಾಗುತ್ತೆ ಅಂದರೆ, ನೋಡೋಕ್ಕೆ ಒಳ್ಳೆಯ ಥರನೇ ಕಾಣ್ತೀವಿ, ಬಟ್ ಒಳಗಡೆ ಮನಸ್ಸಲ್ಲಿ ನಮಗೆ ಬೇರೆ ಬೇರೆ ರೀತಿ ಯೋಚನೆಗಳನ್ನ ಮಾಡ್ತಾ ಇರ್ತೀವಿ. ಆ ರೀತಿ ಯೋಚನೆ ಮಾಡೋದ್ರಿಂದ ಏನೇನು ಎಫೆಕ್ಟ್ ಆಗ್ತವೆ, ಅದು ಜನಗಳಿಗೆ ಯಾವ ರೀತಿ ಕಾಣುತ್ತೆ ಅನ್ನೋದೇ ನನ್ನ ಪಾತ್ರ. ಎಲ್ರು ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಜೈನ್ ಅಂತ. ಕಾಮಿಡಿ ಕಿರಾಡಿಯಲ್ಲೆಲ್ಲ ಸ್ವಲ್ಪ ಜನ ನೋಡಿರ್ತೀರ ಅನ್ಕೋತೀನಿ. ಫಸ್ಟ್ ಲವ್ ಗುರು ಅನ್ನೋಂಥ ಒಂದು ಸಿನಿಮಾದಲ್ಲಿ ನಾನೊಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದೀನಿ. ಬೇರೆ ಸಿನಿಮಾದಲ್ಲಾದರೆ ಕ್ಯಾರೆಕ್ಟರ್ ಮಾಡಿದ್ದೀನಿ, ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೆ. ಇದರಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂದರೆ ಅಷ್ಟು ಡಿಫ್ರೆಂಟ್ ಆಗಿದೆ. ನನಗೆ ಒಂದು ಚಾಲೆಂಜಿಂಗ್ ಆಗಿತ್ತು. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಇದು ಫಸ್ಟು ನಾವು ಮಾಧ್ಯಮದ ಮುಂದೆ ಬಂದು ಹೇಳ್ತಾ ಇರೋದು ನಮ್ಮ ಸಿನಿಮಾದ ಬಗ್ಗೆ. ಸೊ ಇನ್ನೇನು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. ಸ್ಪೆಷಲ್ಲಾಗಿ ರಿಕ್ವೆಸ್ಟ್ ಏನಂದರೆ, ಒಂದು ಹೊಸ ತಂಡದ ಜೊತೆ ಹೊಸ ಅದ್ಭುತವಾದ ಕಾನ್ಸೆಪ್ಟ್. ಇತ್ತೀಚಿನ ಕನ್ನಡ ಸಿನಿಮಾದೆಲ್ಲ ನೋಡ್ತಾ ಇರ್ಬೋದು. ಅಂದರೆ ಜನಕ್ಕೆ ತುಂಬ ಕಷ್ಟ, ಎಷ್ಟೇ ಒಳ್ಳೆ ಸಿನಿಮಾ ಇದ್ದರೂ ಹತ್ತಿರ ಆಗೋದು ತುಂಬ ಕಷ್ಟ. ಸೊ ಅದರಲ್ಲಿ ಈ ಸಿನಿಮಾದ ಬಗ್ಗೆ ಒಂದು ಸ್ವಲ್ಪ ನನಗೆ ಆ್ಯಸ್ ಎನ್ ಆಡಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾನ್ಫಿಡೆಂಟ್ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ ಫಸ್ಟ್ ಲವ್ ಗುರು ಅನ್ನೋಂಥ ಸಿನಿಮಾ. ಎಲ್ಲ ಹೊಸೊಬ್ಬರು ಫ್ರೆಶ್ಶು ಫೇಸ್ಗಳು. ಅದೇ ರೀತಿ ನನ್ನ ಸ್ಪೆಷಲ್ ಏನಂದರೆ, ಒಂದು ಅದ್ಭುತವಾದ ಕ್ಯಾರೆಕ್ಟರ್ ನೋಡಿರೋಕ್ಕೆ ಚಾನ್ಸೇ ಇಲ್ಲ ಎಲ್ಲೂ. ಟೆಲಿವಿಷನ್ ಆಗಿರಲಿ, ಸೀರಿಯಲ್ ಆಗಿರಲಿ, ಎಲ್ಲ ಬೇರೆ ಸಿನಿಮಾದಾಗಿರಲಿ ಇಂಥ ಕ್ಯಾರೆಕ್ಟರ್ ನೋಡೋಕ್ಕೆ ಚಾನ್ಸೇ ಇಲ್ಲ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಈ ಕ್ಯಾರೆಕ್ಟರ್ ಹೆಂಗೆ ಬಂದಿದೆ, ಹೆಂಗೆ ಮೂಡ್ ಬಂದಿದೆ ಅಂತ. ಸೊ ನೋಡೋಣ, ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುಪ್ರಸಾದ್ ಅಂತ. ಫಸ್ಟ್ ಲವ್ ಗುರು ಸಿನಿಮಾ ಡೈರೆಕ್ಟ್ರು.
ಇದು ನನ್ನ ಫಸ್ಟ್ನೇ ಸಿನಿಮಾ ಸರ್, ಮೊದಲನೇ ಸಿನಿಮಾ ಫಸ್ಟ್ ಲವ್ ಗುರು ಅಂತ. ಇದಕ್ಕೆ ಮುಂಚೆ ನಾನು ಲಾಸ್ಟ್ ರವಿಚಂದ್ರ ಸರ್ದು ಗೌರಿಶಂಕರ, ಸುಮಾರು ಡೀಲ್ ರಾಜ, ಕೆಂಪೇಗೌಡ 2 ಇದಕ್ಕೆಲ್ಲ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಕೆಲಸಗಳು ಮಾಡಿದ್ದೀನಿ. ಸುಮಾರು 2010ರಿಂದನೂ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಇದು ನನ್ನ ಮೊದಲ ಸಿನಿಮಾ ಫಸ್ಟ್ ಲವ್ ಗುರು ಅಂತ. ಇದು ಬಂದು ಸರ್ ಲವ್ ಜನರ್ ಸಿನಿಮಾ, ಸ್ಕೂಲು ಕಾಲೇಜ್ ಲವ್ ಸಬ್ಜೆಕ್ಟ್ ಇರೋಂಥ ಸಿನಿಮಾ. ಹುಡುಗರು ಆತರಪಟ್ಟು ಏನು ಮಾಡಬೇಕು ಏನು ಮಾಡಬಾರ್ದು, ಲೈಫಲ್ಲಿ ಮುಂದಕ್ಕೆ ಎಜುಕೇಷನ್ ಇಸ್ ಇಂಪಾರ್ಟೆಂಟು, ಅದಕ್ಕೆ ಆತರಪಟ್ಟು ದಾರಿ ತಪ್ಪರು ಏನಾಗುತ್ತೆ ಅನ್ನೋ ಸಬ್ಜೆಕ್ಟಲ್ಲಿ ಹೇಳಕ್ಕೆ ಹೋಗಿದ್ದೀವಿ. ಇದು ಬಂದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಮನೋಜ ಮಾತ್ರೆ ಅಂತ, ಎಡಿಟ್ರ್ ಬಂದು ಸುರೇಶ್ ಅರಸ ಸರು, ಸೀನಿಯರು ಮೋಸ್ಟು, ಅವರು ನಮ್ಮ ಸಿನಿಮಾದ ಎಡಿಟ್ರು. ಮತ್ತು ಕೊರಿಯೋಗ್ರಾಫರ್ಗಳು ಬಂದು ಗಂಭೀರಾಜು, ಆಮೇಲೆ ಯೋಗೇಶ್ ಭಟ್ರು ಸಾಂಗ್ ಬರ್ತಿದ್ದಾರೆ, ನಾಗೇಂದ್ರ ಪ್ರಸಾದ್ ಅವರು 2 ಸಾಂಗ್ ಬರ್ತಿದ್ದಾರೆ, ಪ್ರಮೋದ್ ಮರವಂತೆ ಅವರು ಸಾಂಗ್ ಬರ್ತಿದ್ದಾರೆ. ಇನ್ನೇನು ಬೇಕು ಸರ್? ಫಸ್ಟ್ ಲವ್ ಅಂತ ನೀವು ಟೈಟ್ಲ್ ಇಡೋದಕ್ಕೆ ನಿಮಗೆ ರೀಸನ್ ಇದೆ ಸರ್. ಎಲ್ಲರಿಗೂ ಸ್ಕೂಲು ಕಾಲೇಜ್ಗಳಲ್ಲೇ ಲವ್ ಅಂತ ಆಗೋದು, ಫ್ರೆಶ್ ಆಗೋದು, ಲವ್ ಅಂತ ಗೊತ್ತಾಗೋದು ಅವಾಗೆ ಫಸ್ಟು ಅಟ್ರಾಕ್ಟ್ ಆಗೋದಲ್ಲ. ಅದು ಫಸ್ಟ್ ಲವ್ ಏನಾಗುತ್ತಲ್ಲ, ಅದು ಹೆಮ್ಮೆಯಿಂದ ಹೇಳ್ಕೋತಾರೆ, ನಾನು ಫಸ್ಟ್ ಲವ್ ಗುರು ಅಂತ ಹೇಳ್ಕೋತಾರೆ. ಅದೇ ಸಿನಿಮಾದ ಮೇನ್ ಇದು ಸರ್ ಕಾನ್ಸೆಪ್ಟ್. ಲೊಕೇಶನ್ ಬೆಂಗಳೂರು ಮತ್ತು ಮಂಗಳೂರು, ಕುಂದಾಪುರ, ಇಲ್ಲಿ ಮಾತ್ರ ಮಾಡಿದ್ವಿ ಸರ್. ಉಡುಪಿ, ಮಂಗಳೂರು, ಕುಂದಾಪುರ. ದೆನ್ ಇವಾಗ ಎಷ್ಟು ಕ್ಯಾರೆಕ್ಟ್ರು ಸುಮಾರು ಇದೆ ಸುಮಾರು ಒಂದು 40 ಜನ ಕ್ಯಾರೆಕ್ಟರ್ಗಳು ಬಂದು ಹೋಗ್ತಾರೆ. ಮೇನ್ ಕ್ಯಾರೆಕ್ಟರ್ ಶೋಭ್ರಾ ಸರ್ ಇದ್ದಾರೆ, ಚಂದ್ರಕಲಾ ಮೋಹನ್ ಅವರು ಇದ್ದಾರೆ, ಭಾಗ್ಯಶ್ರೀ ಅವರು ಇದ್ದಾರೆ, ಆಮೇಲೆ ಸಿದ್ಲಿಂಗು ಶ್ರೀಧರ್ ಇದ್ದಾರೆ, ಮ್ಯಾಜಿಕ್ ರಮೇಶ್, KS ರಮೇಶ್ ಅವರು ಇದ್ದಾರೆ. ಲವ್ ಓರಿಯೆಂಟೆಡ್ ಎಲ್ಲ ಹೋಗ್ತಾ ಇಲ್ಲ ಫ್ಯಾಮಿಲಿ ಎಲ್ಲ ಇದೆ ಸರ್. ಲವ್, ಥ್ರಿಲ್ಲು, ಫ್ಯಾಮಿಲಿ ಓರಿಯೆಂಟೆಡ್ ಫುಲ್ ಮಿಕ್ಸರ್ ಆಫ್ ಬ್ಯೂಟಿ ಇದೆ ಸಿನಿಮಾ. ಅಂದರೆ ಒಂದು ಮಾಸ್ ಅಂತಲ್ಲ ಸರ್, ಒಂದು ಒಳ್ಳೆ ಸಿನಿಮಾ ಮಾಡಿದೆ ಸರ್. ಆಲ್ ಕ್ಯಾಟಗರಿ ನೋಡ್ಬೋದು ಅಂತ ಸಿನಿಮಾ ಮಾಡಿದೆ. ರಿಲೀಸ್ ಈಗ ಸಿನಿಮಾ ಸೆನ್ಸಾರಲ್ಲಿದೆ. ಸೆನ್ಸಾರಲ್ಲಿ ಬರೋ ತಿಂಗಳು ಬರೋದು ಸ್ವಲ್ಪ ಲೇಟ್ ಆಗ್ತಿದೆ ಸೆನ್ಸಾರಿಂದ. ಸೆನ್ಸಾರ್ ಬಂದಿದ ತಕ್ಷಣ ಸಿನಿಮಾ ರಿಲೀಸ್ ಮಾಡಿ ಆಗಸ್ಟಲ್ಲಿ ಪ್ಲಾನ್ ಮಾಡ್ತೀವಿ ಸರ್. 5 ಸಾಂಗ್ ಇದೆ ಸರ್ ಸಿನಿಮಲ್ಲಿ. 5 ಸಾಂಗ್ ಇದೆ, ಎಲ್ಲ ಕ್ಯಾಟಗರಿಗೂ ಸಾಂಗ್ ಇದೆ. ಪೇರೆಂಟ್ಸ್ಗೂ ಇದೆ, ಹುಡುಗರಿಗೂ ಇದೆ, ಮಾಸವ್ರಿಗೂ ಇದೆ, ಹಿಂಗಿದೆ. ಓವರಾಲ್ ತರಲೆ ಮಾಡ್ಕೊಂಡು ಆರಾಮಾಗಿ ನೋಡೋದು ಸಿನಿಮಾ. 2.5 ಗಂಟೆ ಆರಾಮಾಗಿ ನೋಡ್ಬೋದು ಸಿನಿಮಾನ. ಇವತ್ತು ಏನು ಲಾಂಚ್ ಮಾಡ್ತಾ ಇದ್ದಾರೆ ಸರ್? ಇವತ್ತು ಲಾಂಚ್ ಅಂದರೆ ಇದು ಫಸ್ಟ್ ಡೇ ಸ್ಕೂಲ್ ಫ್ರೆಶರ್ಸ್ ಡೇ ಆಗಿ ವಾಸಿ ಚಾನಲ್ ಸ್ಕೂಲ್ನವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ಬಂದಿದ್ದೀವಿ. ಫಸ್ಟು ಹುಡುಗರು ಎಂಟ್ರಿ ಆಗ್ತಿರೋ ಫಸ್ಟ್ ಡೇ ಆಗಿರೋದ್ರಿಂದ ನಮ್ಮ ಫಸ್ಟ್ ಲವ್ ಗುರು ಸಿನಿಮಾನ ಹುಡುಗರು ಸಾಂಗ್ ತೋರಿಸಿ ಖುಷಿ ಪಡಿಸೋಣ ಅಂತ ಬಂದಿದ್ದೀವಿ. ನಮಸ್ಕಾರ. ವಾಸವಿ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಿಂದ ಇವತ್ತು ಈ ಒಂದು ನಮ್ಮ ಒಂದು ಶಾಲೆಯಲ್ಲಿ ಮೊದಲನೇ ವರ್ಷದ PUC ವಿದ್ಯಾರ್ಥಿಗಳಿಗೆ ಇನಾಗ್ರಲ್ ಫಂಕ್ಷನ್ ಅಂತೇಳಿ ಆಯೋಜನೆ ಮಾಡಿದ್ದೀವಿ. ಇದೇ ಒಂದು ಸುಸಂದರ್ಭದಲ್ಲಿ ನಮ್ಮ ಸಿನಿಮಾ ತಂಡ ಫಸ್ಟ್ ಲವ್ ಗುರು ಅಂದರೆ PUCನಲ್ಲಿ ಇಂದ ಯಾವ ರೀತಿ ಜೀವನನ ರೂಪಿಸ್ಕೋಬೇಕು ಅಥವಾ ಯಾವ ರೀತಿ ಹಾಳು ಮಾಡ್ಕೋಬಾರ್ದು ಅನ್ನೋದು ಅವರು ಹೆಚ್ಚಿಗೆ ಹೇಳ್ತಾರೆ. ಯಾಕೆಂತಂದರೆ ಇನ್ನೂ ನನಗೆ ಸಿನಿಮಾದ ಬಗ್ಗೆ ನಾನೇ ಎಲ್ಲ ಹೇಳ್ಬಿಟ್ರೆ ಆಮೇಲೆ ಅವ್ರಿಗೇನು ಅದು ಇದಿರೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಈ ಥರ ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟು ಹೊಸ ಪ್ರತಿಭೆಗಳನ್ನು ಬೆಳೆಸ್ತಾ ಇರೋದಕ್ಕೆ ಅವರ ಇವತ್ತಿನ ಸಿನಿಮಾಗೆ ರಿಲೀಸ್ಗೆ ಅಥವಾ ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿಗೆ ಆ ಥರ ಅವಕಾಶಗಳು ಸಿಗ್ತಾ ಇರಲಿ. ಸಿನಿಮಾ ಫೀಲ್ಡನ್ನು ಹೆಚ್ಚಿಗೆ ಕನ್ನಡ ಸಿನಿಮಾ ಫೀಲ್ಡನ್ನು ಹೆಚ್ಚಿಗೆ ಬೆಳೆಸಲಿ, ಕನ್ನಡ ಸಿನಿಮಾಗಳು ಹೆಚ್ಚಿಗೆ ಬೆಳೀಲಿ ಅನ್ನೋ ಮೆಸೇಜನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಹೇಳ್ತೀನಿ ಕಾಲೇಜ್ ಬಗ್ಗೆ. ಇಲ್ಲಿ ಹೇಳ್ಬೇಡಿ, ಅಲ್ಲಿ ಬೇರೆ. ನಮ್ಮ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ಸಾರಿ ಇದು ಸುಮಾರು 32 ವರ್ಷ ಆಯಿತು. PUC 23 ವರ್ಷ ಆಯಿತು PUC ಕಾಲೇಜ್ ಸ್ಟಾರ್ಟ್ ಮಾಡಿ. 23 ವರ್ಷದಿಂದ ಸತತವಾಗಿ PUC ಡಿಗ್ರಿ, ಡಿಪ್ಲೊಮೊ, BBA, BCA, MBA, MCA ಅಂದರೆ ವಾಸವಿ ಜ್ಞಾನಪೀಠದಲ್ಲಿ ಯಾವ ಕೋರ್ಸ್ ಒಳಗಡೆ ಬಂದರೂ ಯಾವ ಕೋರ್ಸ್ ಇಲ್ಲ ಅಂತ ಹೋಗ್ಕೊಡೋದು, ಅದು ಎಜುಕೇಷನಲ್ ಕಾಂಪ್ಲೆಕ್ಸ್ ಅಂತೇಳಿ ಕರಿತೀವಿ. ಇದನ್ನು ಎಲ್ಲ ರೀತಿಯಲ್ಲೂ ಅವರು ಕೇವಲ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಭರವಸೆ ಕೊಡ್ತೀನಿ, ಕೇವಲ ನಮ್ಮ ವಿದ್ಯಾರ್ಥಿಗಳಾಗಿ ಬಂದು ಹೊರಗಡೆ ಹೋಗುವಾಗ ಉದ್ಯೋಗ ಅವಕಾಶಗಳಾಗಿ ಹೋಗಬೇಕು. ಇದುವರೆಗೆ ಸುಮಾರು ನಮ್ಮ ಈ ಸಂಸ್ಥೆಯಿಂದ 5,500 ಜನಕ್ಕೆ ನಾವು ಉದ್ಯೋಗ ಅವಕಾಶಗಳನ್ನು ಪ್ರತಿಷ್ಠಿತ ಕಂಪನಿಗಳಲ್ಲಿ ಅವಕಾಶ ಮಾಡಿಕೊಡ್ತೀವಿ. ಒಬ್ಬೊಬ್ಬರಿಗೆ 2 ಕಂಪನಿ, 3 ಕಂಪನಿ ಈ ಥರ ಅವಕಾಶ ಮಾಡಿಕೊಡ್ತೀವಿ. ನಮ್ಮ ಧ್ಯೇಯ ಶಿಸ್ತು ಮತ್ತು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ಉತ್ತಮವಾದ ಪ್ರಜೆಗಳನ್ನು ನಮ್ಮ ದೇಶಕ್ಕೆ ಕೊಡೋದೇ ಈ ಸಂಸ್ಥೆಯ ಉದ್ದೇಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.